ಎಮರ್ಜೆನ್ಸಿಯ ನಿಬಂಧನೆಗಳನ್ನ ಎಲ್ಲಿಂದ ಜರ್ಮನಿಯಿಂದ ನಾವು ತೆಗೆದುಕೊಂಡು ಬಂದ್ವಿ. ಇಲ್ಲಿ ಇಂದಿರಾ ಗಾಂಧಿ ಫೋಟೋ ಯಾಕೆ ಹಾಕಿನಿ, ಯಾಕೆ ಹಾಕಿರ್ಬೋದು ಹೇಳ್ರಿ ಇಂದಿರಾ ಗಾಂಧಿ ಫೋಟೋ? ಯಾಕೆ ಎಮರ್ಜೆನ್ಸಿಗೆ ಅವರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಎತ್ತನಾಕ್ ಹೋಗಿಲ್ಲ ಎತ್ತನ ಮಾಮರ ಎತ್ತಿಂದ ಎತ್ತನ ಸಂಬಂಧ ಭಯ ಅನ್ನುವಂಗಿಲ್ಲ. ಇಲ್ಲಿ ಎಮರ್ಜೆನ್ಸಿ ಅಂದ್ರೆ ಇವರು ಅಂದ್ರೆ ಎಮರ್ಜೆನ್ಸಿ ಅನ್ನುವಂಗಾಗಿದೆ. ಯಾಕಂದ್ರೆ 2 ಸಾರಿ ಈ ದೇಶದಾಗ ಎಮರ್ಜೆನ್ಸಿ ಹಾಕಿದ್ರು. ಏನಿದು ಎಮರ್ಜೆನ್ಸಿ? ಸೊ ನೋಡೋಣ. ಮೇಡಮ್ ಇದಾರಲ್ಲ ಇಂದಿರಾ ಅತ್ತೆ ಅಂದ್ರೆ ಎಲ್ಲ ಇಂದಿರಾ ಮೇಡಮ್ ಅವರು 2 ಸಾರಿ ಭಾರತ ದೇಶದ ಮೇಲೆ ಎಮರ್ಜೆನ್ಸಿ ಆದಾಗ ಇವ್ರು ಏನಾಗಿದ್ರು? ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಹಾಗಾದ್ರೆ ಎಮರ್ಜೆನ್ಸಿ ಅಂದ್ರೆ ಆರ್ಟಿಕಲ್ 352 ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬರ್ತದೆ. ಇನ್ನು ಆರ್ಟಿಕಲ್ 356 ಇದು ಸ್ಟೇಟ್ ಎಮರ್ಜೆನ್ಸಿ ಬರ್ತದೆ. ಇನ್ನು ಆರ್ಟಿಕಲ್ 360 ಏನಿದೆ ಅಲ್ಲ ಇದು ಎಕನಾಮಿಕ್ ಎಮರ್ಜೆನ್ಸಿ ಬರ್ತದೆ. ನಾವಿವಾಗ ಇವೆರಡನ್ನೂ ಡಿಲೀಟ್ ಮಾಡ್ಬಿಡೋಣ. ಯಾವುದು? ಇವೆರಡನ್ನೂ ಡಿಲೀಟ್ ಮಾಡೋಣ. ಸೊ ಈಗ ನಾವು ಯಾವ್ದ್ರ ಬಗ್ಗೆ ಮಾತಾಡೋಣ? ಇದ್ರ ಬಗ್ಗೆ ಮಾತಾಡೋಣ. 352 ಯಾಕೆ ಏನು ಅಂತ ಅಂದ್ರೆ, ಒಂದು ದೇಶದ ಮೇಲೆ ಯುದ್ಧಗಳಾದಾಗ, ಯಾವುದೇ ಬೇರೆ ದೇಶ ನಮ್ಮ ಮೇಲೆ ದಾಳಿ ಮಾಡಿದಾಗ, ಅಥವಾ ಆಂತರಿಕ ಗಲಭೆಯಾಗಿ ದೇಶದ ಸಾರ್ವಜನಿಕ ಹಿತಾಸಕ್ತಿಗೆ ಏನಾದರೂ ಧಕ್ಕೆ ಆಗ್ತಕ್ಕಂಥ ಟೈಮಲ್ಲಿ ನಾವೇನ್ ಮಾಡ್ಬೋದು? 352 ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತರಬಹುದು. ನ್ಯಾಷನಲ್ ಎಮರ್ಜೆನ್ಸಿಯನ್ನ ತರಬಹುದು. ಅದನ್ನ ಭಾರತದಲ್ಲಿ 3 ಬಾರಿ ತರಲಾಗಿದೆ. ಹಾಗಾದ್ರೆ ಅದನ್ನ ಎಲ್ಲಿಂದ ಅಂದ್ರೆ ಜರ್ಮನಿಯಿಂದ ಅಂತ ನಾವು ನೋಡಿದ್ವಿ. 1 ಸೆಕೆಂಡ್ ಇಲ್ಲಿ ನೋಡಿ. ಓಕೆ, ಇಲ್ಲಿ ಅಪ್ಪ ಮಗಳು ಅದಾರ ನೋಡ್ರಿ. ಇವರು ತಂದೆ, ಎಸ್, ಇವರು ತಂದೆ, ಇವರು ಅವ್ರ ಮಗಳು. ಇವರು ಭಾರತದ ಮೊದಲ PM ಪ್ರೈಮ್ ಮಿನಿಸ್ಟರ್. ಇವರು ಭಾರತದ ಮೊದಲ ಮಹಿಳಾ PM. ಇವರು ವಿಮೆನ್ PM. ಓಕೆ, ಹಾಗಾದ್ರೆ ಕಮೆಂಟ್ ಮಾಡಿ ಜಗತ್ತಿನ ಮೊದಲ ಮಹಿಳಾ ರಾಷ್ಟ್ರ ಪ್ರಧಾನಮಂತ್ರಿ ಯಾರಂತ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಜಸ್ಟ್ ನಾನು ಹೇಳಿದೆ ಜರ್ಮನಿಯಿಂದ ತಗೊಂಡು ಬಂದಿದ್ದೀವಿ ಅಂತ. ನೋಡಿ, ಭಾರತದಲ್ಲಿ ಇಲ್ಲಿವರೆಗೂ 3 ಬಾರಿ ಆಗಿದೆ. ನೋಡ್ರಿ, ಫಸ್ಟ್ ಇಂಡಿಯಾ ಮತ್ತು ಚೀನಾದ ನಡುವೆ ಆಗಿದೆ. ಭಾರತ ಮತ್ತು ಚೀನಾದ ನಡುವೆ ಆಗಿರತಕ್ಕಂಥದ್ದು 1962ರಲ್ಲಿ ಮೊದಲ ಬಾರಿಗೆ ಯುದ್ಧ ಆಗುತ್ತೆ. ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಗುತ್ತೆ ಸ್ವತಂತ್ರದ ನಂತರ. ಆವಾಗ ಯಾರಿರ್ತಾರೆ? ರಾಷ್ಟ್ರ ಪ್ರಧಾನಮಂತ್ರಿ ಅಂದ್ರೆ ಜವಾಹರ್ಲಾಲ್ ನೆಹರು ಇರ್ತಾರೆ. ಮತ್ತೆ ಆಬ್ವಿಯಸ್ಲಿ ಯಾವುದೇ ದೇಶ ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಎಮರ್ಜೆನ್ಸಿ ತರಬಹುದು. ಎಮರ್ಜೆನ್ಸಿ ತರದೇ ಇದ್ರೆ ದೇಶದಲ್ಲಿ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಹೋರಾಟಗಳು ನಡೀತವೆ, ಪರ ವಿರೋಧಗಳಾಗ್ತವೆ. ಜನರಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಬಿಡ್ತೀವಿ. ಬೇಕಾದ್ರೆ ಆರ್ಟಿಕಲ್ 19 ಇದೆ, ಪ್ರತಿಭಟನೆ ಹಕ್ಕು ಇದೆ, ಯಾವುದೇ ಸಂಘ ಸ್ಥಾಪನೆ ಮಾಡಬಹುದು, ಎಲ್ಲಾದ್ರೂ ಹೋಗಬಹುದು. ಈ ರೀತಿ ಇದ್ದಾಗ ಅವೆಲ್ಲವನ್ನ ತೆಗೆಯಕ್ಕೆ ಇದನ್ನ ತರ್ತಾರೆ. ಸೊ ಅದು ಇಂಡಿಯಾ ಮತ್ತು ಚೀನಾದ ನಡುವೆ ನಡೆದಿರತಕ್ಕಂಥ ಯುದ್ಧದಲ್ಲಿ ದುರಾದೃಷ್ಟವಾಗಿ ನಾವಲ್ಲಿ ಸೋಲನ್ನ ಕಾಣ್ತೇವೆ. ಎಸ್, ಆವಾಗ ಯಾರು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ? ಯಾರಿರ್ತಾರೆ? ಜವಾಹರ್ಲಾಲ್ ನೆಹರು ಇರ್ತಾರೆ. ನೆಕ್ಸ್ಟ್ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತದೆ. ಯುದ್ಧ ನಡೆದಾಗ ಇಂದಿರಮ್ಮ ಏನಿರ್ತಾರೆ? ಪ್ರಧಾನಮಂತ್ರಿ ಇರ್ತಾರೆ. ಆವಾಗ 2ನೇ ಬಾರಿ ಎಮರ್ಜೆನ್ಸಿಯನ್ನು ತರ್ತಾರೆ, ತುರ್ತು ಪರಿಸ್ಥಿತಿಯನ್ನು ತರ್ತಾರೆ. ಅದಾದ ನಂತರದಲ್ಲಿ ಇದು ಬಹಳ ವಿವಾದ ಆಗಿರತಕ್ಕಂಥದ್ದು. 1975ರಲ್ಲಿ ಏನ್ ಮಾಡ್ತಾರೆ? ಇಂದಿರಾ ಗಾಂಧಿಯವರು ಆಂತರಿಕ ದಂಗೆ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಏನ್ ಮಾಡ್ತಾರೆ? ಸಶಸ್ತ್ರ ದಂಗೆ ಅಂತ ಕರೀತಾರಲ್ಲ, ಅದರ ಮೊದಲು ಕರೀದ್ರು. ಅದನ್ನ ತೆಗೆದುಕೊಂಡು ಬಂದು ಇಂದಿರಾ ಗಾಂಧಿ ಏನ್ ಮಾಡಿದ್ರು? ನಮ್ಮ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹಾಕಿದ್ರು. ಸೊ ಅದ್ರ ಬಗ್ಗೆ ಇದೆ ನೋಡಿ. 1 ಸೆಕೆಂಡ್. ಓಕೆ, 1962ರಲ್ಲಿ ನಾನು ಆಗ್ಲೇ ಹೇಳಿದೆ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ನಡೀತು. ಅಕ್ಟೋಬರ್ 26, 1962 ಅವತ್ತಿನಿಂದ 21 ನವೆಂಬರ್ ತನಕ ಏನ್ ನಡೀತೆ? 62ರವರೆಗೆ ಯುದ್ಧ ನಡೀತದೆ. ಆ ಯುದ್ಧ ಬಾಹ್ಯ ಆಕ್ರಮಣದಿಂದ ಆಗಿರುತ್ತೆ. ಆವಾಗ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ? ಎಮರ್ಜೆನ್ಸಿ ಆಗ್ತಾರೆ. ಹಾಗಾದ್ರೆ ಆಗ ಯಾರು ರಾಷ್ಟ್ರಪತಿ ಆಗಿರ್ತಾರೆ? ಕಮೆಂಟ್ ಮಾಡಿ. ರಾಷ್ಟ್ರಪತಿ ಯಾರಾಗಿರ್ತಾರೆ? ಯಾರು ಹೇಳಿ ನೋಡೋಣ. ಮೊದಲ ಯುದ್ಧ ನಡೆದಾಗ, ಮೊದಲ ಎಮರ್ಜೆನ್ಸಿ ಆದಾಗ ರಾಧಾಕೃಷ್ಣನ್ ದಕ್ಷಿಣ ಭಾರತದ ತಮಿಳುನಾಡಿನವರು. ಇವರ ಜನ್ಮದಿನವನ್ನು ನಾವೇನ್ ಮಾಡ್ತೀವಿ? ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಕರಿತೀವಿ. ಸರ್ವಪಳ್ಳಿ ರಾಧಾಕೃಷ್ಣನ್ ಇವರು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿರ್ತಕ್ಕಂಥವರು. ಇವರು ರಾಷ್ಟ್ರ